ಹಾಯ್ ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ನಮ್ಮ ದೇಶದಲ್ಲಿ ಕೆಲ ಕಾನೂನುಗಳು ಒಳ್ಳೆ ರೀತಿಯಲ್ಲಿ ಯೂಸ್ ಆಗ್ತಾ ಇದ್ರೆ ಇನ್ನೂ ಕೆಲವು ಕಾನೂನುಗಳು ದುರ್ಬಳಕೆ ಆಗ್ತಾ ಇದ್ದಾವೆ. ಅತಿ ಹೆಚ್ಚು ದುರ್ಬಳಕೆ ಆದಂತಹ ಕಾನೂನಲ್ಲಿ ಫಸ್ಟ್ ಪ್ಲೇಸ್ನಲ್ಲಿ ಇರೋದು ವರದಕ್ಷಿಣೆ ಕಿರುಕುಳ ತಡೆ ಕಾಯ್ದೆ ಅಂತಂದರೆ ತಪ್ಪಾಗಲ್ಲ ಅನ್ಸುತ್ತೆ. ಇದಕ್ಕೆ ಉದಾಹರಣೆ ಅಂತಂದರೆ ಅತುಲ್ ಸುಭಾಷ್ ಕೇಸ್, ಜೊತೆಗೆ ಇತ್ತೀಚೆಗೆ ಆಗ್ತಾ ಇರುವಂತಹ ನವವಿವಾಹಿತ ಪುರುಷರ ಕೊಲೆಗಳೇ ಅನಿಸುತ್ತೆ. ಎಲ್ಲರ ಮುಂದೆ ತಲೆ ತಗ್ಗಿಸಿ ಮದುವೆ ಆಗೋರು ಫಸ್ಟ್ ನೈಟ್ನಲ್ಲಿ ಹುಡುಗ ಒಂಟಿಯಾಗಿ ಸಿಕ್ತಿದ್ದಂತೆ ಕಾನೂನನ್ನು ಪಾಠ ಮಾಡೋದಕ್ಕೆ ಮುಂದಾಗ್ತಾರೆ. ಕೇಸ್ ಹಾಕ್ತೀನಿ, ಮರ್ಯಾದೆ ಕಳಿತೀನಿ ಅಂತ ಕೆಲ ಯುವತಿಯರು ಬೆದರಿಸೋದಕ್ಕೆ ಶುರುವನ್ನು ಮಾಡ್ತಾರೆ. ವಿಪರ್ಯಾಸ ನೋಡಿ, ವಿವಾಹಿತ ಮಹಿಳೆ ಗಂಡನ ಮನೆಯಲ್ಲಿ ವರದಕ್ಷಿಣೆ ಕಿರುಕುಳಕ್ಕೆ ಒಳಗಾಗಿ ಹಿಂಸೆ ನೋವು ಅನುಭವಿಸುವುದನ್ನು ತಡೆಯೋಕ್ಕೋಸ್ಕರ ಈ ಕಾಯ್ದೆಯನ್ನು ಜಾರಿಗೆ ತರಲಾಗಿತ್ತು. ಜೊತೆಗೆ ವರದಕ್ಷಿಣೆ ಕಿರುಕುಳ ನೀಡಿದಂತಹ ಪತಿಯನ್ನು ಶಿಕ್ಷಿಸೋದು ಈ ಕಾಯ್ದೆಯ ಉದ್ದೇಶ ಕೂಡ ಆಗಿತ್ತು. IPC ಸೆಕ್ಷನ್ 498A ಸೆಕ್ಷನ್ ಪ್ರಕಾರ ಈ BNS ಕಾಯ್ದೆಯನ್ನು ಸೆಕ್ಷನ್ 85 ಅಡಿಯಲ್ಲಿ ಬದಲಾವಣೆ ಮಾಡಲಾಗಿದೆ. ಈಗ ವರದಕ್ಷಿಣೆ ಕಿರುಕುಳ ಕೇಸ್ಗಳನ್ನು BNS ಸೆಕ್ಷನ್ 85 ಅಡಿಯಲ್ಲಿ ದಾಖಲು ಮಾಡಲಾಗ್ತಾ ಇದೆ. ಆದರೆ ಈ ಸೆಕ್ಷನ್ ಹೆಸರು ಹೇಳಿಕೊಂಡೇ ಗಂಡನ ಮನೆಯವರನ್ನು ಬೆದರಿಸುವಂಥದ್ದು, ಹಿಂಸಿಸುವಂಥದ್ದು, ಹಣ ಆಸ್ತಿಗಾಗಿ ಬ್ಲ್ಯಾಕ್ಮೇಲ್ ಮಾಡುವಂಥದ್ದು, ಜೊತೆಗೆ ಕಿರುಕುಳ ನೀಡುವಂತಹ ಅನೇಕ ಕೇಸ್ಗಳು ದೇಶದಲ್ಲಿ ನಡೀತಾನೆ ಇದೆ, ದಾಖಲಾಗ್ತಾ ಇದೆ. ಈಗಲೂ ಈ ಸೆಕ್ಷನ್ ನಡಿ ದೂರು ನೀಡಿದಂತಹ ತಕ್ಷಣವೇ ಪೊಲೀಸರು ಗಂಡನ ಮನೆಯವರನ್ನು ಬಂಧಿಸಿ ಜೈಲಿಗೆ ಕಳಿಸ್ಬಿಡ್ತಾರೆ. ತಪ್ಪು ಮಾಡದಿದ್ರೂ ಕೂಡ ಗಂಡನ ಮನೆಯವರು ಜೈಲು ಪಾಲಾಗಿ ತಮ್ಮ ಮಾನ ಮರ್ಯಾದೆನ ಕಳ್ಕೊಳ್ಬೇಕಾಗತ್ತೆ. ಇಂತಹ ಸಾವಿರಾರು ಪ್ರಕರಣಗಳು ನಡೀತಾ ಇದ್ದಾವೆ ಈಗಲೂ ಕೂಡ. ಈ ಕಾಯ್ದೆ ಕಳೆದ 10 ರಿಂದ 15 ವರ್ಷಗಳಲ್ಲಿ ಭಾರಿ ದುರ್ಬಳಕೆ ಆಗ್ತಾ ಇದ್ದಾವೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಈ ಕಾಯ್ದೆ ದುರ್ಬಳಕೆ ಆಗ್ತಾ ಇದೆ ಅಂತ ಅನೇಕ ಬಾರಿ ತನ್ನ ತೀರ್ಪುಗಳಲ್ಲಿ ಹೇಳ್ತಾ ಇದೆ. ಜೊತೆಗೆ 2017 ಜುಲೈ 27ನೇ ತಾರೀಕು ವರದಕ್ಷಿಣೆ ಕಿರುಕುಳ ಕಾಯ್ದೆಯ ದುರ್ಬಳಕೆ ತಡೆಗೆ ದೇಶದ ಎಲ್ಲ ರಾಜ್ಯಗಳ ಪೊಲೀಸರಿಗೆ ಸುಪ್ರೀಂ ಕೋರ್ಟ್ ಕೆಲ ಮಹತ್ವದ ನಿರ್ದೇಶನಗಳು ಕೂಡ ಕೊಟ್ಟಿದೆ. ನೋಡಿ, 2017 ಜುಲೈ 27ನೇ ತಾರೀಕು ವರದಕ್ಷಿಣೆ ಕಿರುಕುಳ ಕಾಯ್ದೆಯ ದುರ್ಬಳಕೆ ತಡೆಗೆ ದೇಶದ ಎಲ್ಲ ರಾಜ್ಯಗಳ ಪೊಲೀಸರಿಗೆ ಸುಪ್ರೀಂ ಕೋರ್ಟ್ ಕೆಲ ಮಹತ್ವದ ನಿರ್ದೇಶನಗಳನ್ನು ಕೊಟ್ಟಿದೆ. ಹೀಗಾಗಿ ನಿಮ್ಮ ಮನೆಗಳಲ್ಲಿ ನಿಮ್ಮ ಸಂಬಂಧಿಕರು, ಪರಿಚಯಸ್ಥರು ಅಥವಾ ಸ್ನೇಹಿತರ ಕುಟುಂಬಗಳಲ್ಲಿ ಯಾರಾದರೂ ವಿವಾಹಿತ ಮಹಿಳೆ ವರದಕ್ಷಿಣೆ ಕಿರುಕುಳ ತಡೆ ಕಾಯ್ದೆಯನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ನಿಮ್ಗೆ ಅನಿಸಿದ್ರೆ, ಸುಳ್ಳು ಕೇಸ್ ಹಾಕಿ ಗಂಡನ ಮನೆಯವರನ್ನು ಜೈಲಿಗೆ ಕಳಿಸ್ತೇವೆ ಅಂತ ಬೆದರಿಸಿದ್ರೆ ಹೆದರಬೇಡಿ. ಸುಪ್ರೀಂ ಕೋರ್ಟ್ನ ಈ ನಿರ್ದೇಶನದ ಬಗ್ಗೆ ಅವರಿಗೆ ತಿಳಿ ಹೇಳಿ, ಬುದ್ಧಿ ಹೇಳಿ. ಹೆದರುವಂತಹ ಅಗತ್ಯತೆ ಇಲ್ಲ. ಈಗ ಸುಳ್ಳು ಕೇಸ್ನಿಂದ ಹಾಗೂ ಗಂಡನ ಮನೆಯವರನ್ನು ರಕ್ಷಿಸುವಂತಹ ನಿರ್ದೇಶನವನ್ನು ಸುಪ್ರೀಂ ಕೋರ್ಟ್ 8 ವರ್ಷದ ಹಿಂದೆಯೇ ಕೊಟ್ಬಿಟ್ಟಿದೆ. ಸುಪ್ರೀಂ ಕೋರ್ಟ್ನ ಈ ನಿರ್ದೇಶನವನ್ನು ಕರ್ನಾಟಕದ ರಾಜ್ಯದ ಪೊಲೀಸರು ಸೇರಿಕೊಂಡು ಎಲ್ಲ ರಾಜ್ಯದ ಪೊಲೀಸರು ಕೂಡ ಪಾಲಿಸಲೇಬೇಕು. ಪಾಲಿಸದೇ ಇದ್ದರೆ ಸುಪ್ರೀಂ ಕೋರ್ಟ್ ಆದೇಶದ ಉಲ್ಲಂಘನೆ ಮಾಡಿದರೆ ಅಂತಹ ಪೊಲೀಸರ ವಿರುದ್ಧ ನ್ಯಾಯಾಂಗ ನಿಂದನೆ ಕೇಸ್ ದಾಖಲಿಸಬಹುದು. ಇನ್ನು ಸುಪ್ರೀಂ ಕೋರ್ಟ್ ಹೇಳಿರೋದು ಏನು ಅಂತಂದರೆ, ಪೊಲೀಸರು ವರದಕ್ಷಿಣೆ ಕಿರುಕುಳದ ದೂರನ್ನು ವಿವಾಹಿತ ಮಹಿಳೆ ನೀಡಿದಂತಹ ತಕ್ಷಣ ಆರೋಪಿಗಳನ್ನು ಬಂಧನವನ್ನು ಮಾಡುವಂತಿಲ್ಲ. ಆರೋಪಿಗಳ ವಿರುದ್ಧದ ಆರೋಪಗಳನ್ನು ಪೊಲೀಸರು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಬೇಕು. ಪ್ರತಿಯೊಂದು ಜಿಲ್ಲೆಯಲ್ಲೂ ಪೊಲೀಸ್ ಠಾಣೆಗಳಲ್ಲಿ ಕುಟುಂಬ ಕಲ್ಯಾಣ ಸಮಿತಿಗಳನ್ನು ರಚನೆ ಆಗಿರಬೇಕು. ಈ ಸಮಿತಿಗಳಲ್ಲಿ ಕೌಟುಂಬಿಕ ವ್ಯಾಜ್ಯದ ಬಗ್ಗೆ ಅರಿವನ್ನು ಹೊಂದಿರುವಂತವರು ಇರಲೇಬೇಕು. ನಿವೃತ್ತ ಜಿಲ್ಲಾ ನ್ಯಾಯಾಧೀಶರನ್ನ ಸಮಿತಿಗೆ ಮುಖ್ಯಸ್ಥರನ್ನಾಗಿ ನೇಮಿಸಿರಬೇಕು. ಈ ಕುಟುಂಬ ಕಲ್ಯಾಣ ಸಮಿತಿಯು ದೂರು ನೀಡಿದಂತಹ ಮಹಿಳೆ ಹಾಗೂ ಗಂಡನ ಮನೆಯವರನ್ನ ಕರೆದು ಮಾತನಾಡಬೇಕು, ಕೌನ್ಸಿಲಿಂಗ್ ಮಾಡಬೇಕು. ವಾಸ್ತವಾಂಶಗಳನ್ನು ಸಮಿತಿ ತಿಳಿದುಕೊಳ್ಬೇಕು. ನಿಜಕ್ಕೂ ವರದಕ್ಷಿಣೆ ಕಿರುಕುಳ ನೀಡಲಾಗಿದೆಯೇ ಇಲ್ಲವೇ ಅನ್ನೋದನ್ನು ಪರಿಶೀಲನೆ ಮಾಡಬೇಕು. ದೂರಿನ ಬಗ್ಗೆ ಪೊಲೀಸರು ಆರೋಪಿಗಳಿಗೆ ನೋಟಿಸ್ ಕೊಟ್ಟು ಉತ್ತರ ನೀಡೋದಕ್ಕೆ ಕಾಲಾವಕಾಶವನ್ನು ಕೂಡ ಕೊಡಬೇಕು. ಕುಟುಂಬ ಕಲ್ಯಾಣ ಸಮಿತಿಯ ಕಾರ್ಯನಿರ್ವಹಣೆಯನ್ನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರು ಆಗಾಗ್ಗೆ ಪರಿಶೀಲನೆ ಮಾಡ್ತಾ ಇರಬೇಕು. ಕುಟುಂಬ ಕಲ್ಯಾಣ ಸಮಿತಿಯು ತಮಗೆ ಬಂದಂತಹ ದೂರುಗಳನ್ನು ಪರಿಶೀಲನೆ ಮಾಡಿ ವಾಸ್ತವಾಂಶದ ಬಗ್ಗೆ ಪೊಲೀಸ್ ಇಲಾಖೆಗೆ, ಪೊಲೀಸ್ ತನಿಖಾಧಿಕಾರಿಗೆ ವರದಿಯನ್ನು ಕೊಡಬೇಕು. ಜೊತೆಗೆ ಕೇಸ್ನ ಮೆರಿಟ್ ಬಗ್ಗೆ ವರದಿಯನ್ನು ಕೊಡಬೇಕು. ಕುಟುಂಬ ಕಲ್ಯಾಣ ಸಮಿತಿಯು ಮಹಿಳೆಯ ದೂರನ್ನು ಪರಿಶೀಲನೆ ಮಾಡಿ ಎರಡೂ ಕಡೆಯವರನ್ನು ಕರೆದು ಮಾತನಾಡಿದ ಬಳಿಕ ವರದಿ ಪೊಲೀಸರಿಗೆ ಇಲ್ಲವೇ ಮ್ಯಾಜಿಸ್ಟ್ರೇಟ್ರಿಗೆ ಸಲ್ಲಿಸಬೇಕು. ಸಮಿತಿಯು ವರದಿಯನ್ನು ಸಲ್ಲಿಸುವಂತಹವರೆಗೆ ಗಂಡನ ಮನೆಯವರನ್ನು ಪೊಲೀಸರು ಬಂಧಿಸುವಂತಿಲ್ಲ. ವರದಕ್ಷಿಣೆ ಕೇಸ್ ಸೆಟಲ್ಮೆಂಟ್ ಮಾಡಿಕೊಳ್ಳೋದಕ್ಕೆ ಎರಡೂ ಕಡೆಯವರು ಒಪ್ಪಿದರೆ ಅಂತಹ ಕೇಸ್ಗಳನ್ನು ಜಿಲ್ಲಾ ಮತ್ತು ಸೆಷನ್ ಕೋರ್ಟ್ ಜಡ್ಜ್ ಡಿಸ್ಪೋಸ್ ಅನ್ನು ಮಾಡಬೇಕು. ವೈವಾಹಿಕ ಸಮಸ್ಯೆಯಿಂದ ಯಾವುದೇ ಕ್ರಿಮಿನಲ್ ಕೇಸ್ ದಾಖಲಿಸಿದ್ರೂ ಕೂಡ ಅಂತಹ ಕ್ರಿಮಿನಲ್ ಕೇಸ್ಗಳನ್ನು ಕ್ಲೋಸ್ ಮಾಡೋದು ಕೂಡ ವಿಲೇವಾರಿಯಲ್ಲಿ ಸೇರಿರುತ್ತೆ. ವರದಕ್ಷಿಣೆ ಕೇಸ್ನಲ್ಲಿ ಬೇಲ್ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅರ್ಜಿದಾರರಿಗೆ 1 ದಿನದ ನೋಟಿಸನ್ನು ಕೊಟ್ಟಿರಬೇಕು.
ಅದಾದಮೇಲೆ ಅವತ್ತೇ ಜಾಮೀನು ಅರ್ಜಿ ಬಗ್ಗೆ ಆದೇಶವನ್ನು ಕೊಡಬೇಕು. ವಿವಾದಿತ ವರದಕ್ಷಿಣೆಯನ್ನು ವಶಪಡಿಸಿಕೊಂಡಿರೋದು ಜಾಮೀನು ನಿರಾಕರಿಸುವುದಕ್ಕೆ ಕಾರಣವಾಗಬಾರದು. ಜಾಮೀನು ಅರ್ಜಿಗಳಲ್ಲಿ ನ್ಯಾಯದ ಹಿತಾಸಕ್ತಿಯನ್ನು ಎಚ್ಚರಿಕೆಯಿಂದ ಪರಿಗಣನೆಗೆ ತೆಗೆದುಕೊಳ್ಳಬೇಕು. ಕುಟುಂಬದ ಎಲ್ಲ ಸದಸ್ಯರು ನಗರದಿಂದ ಹೊರಗಿರುವವರು ಖುದ್ದಾಗಿ ಕೋರ್ಟ್ಗೆ ಹಾಜರಾಗುವಂತಹ ಅಗತ್ಯತೆ ಇರುವುದಿಲ್ಲ. ಹೀಗೆ ಕಾನೂನು ದುರ್ಬಳಕೆ ಮಾಡಿಕೊಳ್ಳಬಾರದು ಅಂತ ಸುಪ್ರೀಂ ಕೋರ್ಟ್ ಒಂದಷ್ಟು ನಿಯಮಗಳನ್ನು ಜಾರಿ ಮಾಡಿದೆ. ಆದರೆ ಇದರ ಬಗ್ಗೆ ಸಾಮಾನ್ಯ ಜನರು ತಿಳಿದುಕೊಂಡು ಕಾನೂನು ದುರ್ಬಳಕೆ ಆಗದಂತೆ ಎಚ್ಚರವನ್ನು ವಹಿಸಬೇಕಾಗಿದೆ. ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.